ಆತ್ಮೀಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಸೇರಿದಂಥ ಇವತ್ತಿನ ಘನವೆತ್ತ ಗ್ರಾಹಕರೇ ಸೇರಿದಂಥ ಎಲ್ಲ ಬಂಧು ಭಗಿನಿಯರೇ, ಇವತ್ತು ವಿಶೇಷವಾಗಿ ಕ್ಯಾಪಿಟಲ್ ಸ್ಕ್ವೇರ್ನ ಶಂಕುಸ್ಥಾಪನಾ ಈ ದಿನದ ಈ ಸಂದರ್ಭದಲ್ಲಿ ಭಾಳ ಒಂದು ಒಳ್ಳೆಯ ದಿನ ಇವತ್ತು ಅಂತ ಹೇಳಬೇಕು. ಭಾಳಷ್ಟು ಜನರ ಗ್ರಾಹಕರನ್ನು, ಬಹುಶಃ ಸೇರಿದವರೆಲ್ಲ ಗ್ರಾಹಕರಂತ ನನ್ನ ಭಾವನೆ, ಹಾಗೂ ಬಂಧು ಮಿತ್ರರಲ್ಲಿ ಇರ್ಬೋದು, ಅದರಲ್ಲಿ ಸೇರಿಕೊಂಡು ಇಂಥ ಒಂದು ಗೃಹ ನಿರ್ಮಾಣ ಮತ್ತು ಕಮರ್ಷಿಯಲ್ಸ್ ಇದೆ ವ್ಯಾಪಾರ ಸಂಕೀರ್ಣವನ್ನು ಮಾಡೋದಕ್ಕೆ ಮುಂದೆ ಬಂದಂಥ ನನ್ನ ಆತ್ಮೀಯ ಮಿತ್ರರಾದಂಥ ಜಮೀರ್ ಅಂಬರ್ ಅವರ ಪುತ್ರ ಜುಬೇರ್ ಅಂಬರ್ ಅವರು, പക്ഷേ ನಾವು ವ್ಯಾಪಾರ ಮಾಡುವಾಗ ಸಣ್ಣದಿದ್ರು, ಸಣ್ಣದು, ಹೌದು, ಕಾಲೇಜಿಗೆ ಹೋಗ್ತಿದ್ದೆ. ಆದರೆ ಇವತ್ತು ಸಂತೋಷ ಪಡ್ಬೇಕು, ಯಾಕಂದರೆ ನನ್ನ ಮಿತ್ರನ ಮಗ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಬೇಕು. ಯಾಕಂದರೆ ಇವತ್ತು ಯಾವುದೇ ವ್ಯಾಪಾರ ಸಂಕೀರ್ಣ ಜೊತೆಯಲ್ಲಿ ಗೃಹ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಪುಣ್ಯದ ಕೆಲಸ ಅಂತ ಭಾವನೆ. ಗೃಹ ನಿರ್ಮಾಣ ಇವತ್ತು ಬಹಳ ಅಗತ್ಯ ಇದೆ. ಇವತ್ತು 40% ಜನರಿಗೆ ಮಾತ್ರ ಮನೆ ಇದೆ, 60% ಜನರಿಗೆ ಮನೆ ಇಲ್ಲ. ಕಾರಣ ಏನಂದ್ರೆ ಮನೆ ಕೂಡ ಸರ್ಕಾರ ಕೂಡ ಪೂರೈಸಲಿಕ್ಕೆ ಅಸಮರ್ಥರಾಗಿ ಇವತ್ತು ಖಾಸಗಿಯವರು ಹೆಚ್ಚು ಗೃಹ ನಿರ್ಮಾಣವನ್ನು ಮಾಡಿ ಕೊಡ್ತಾ ಇದ್ದಾರೆ. ಆದರೆ ಖಾಸಗಿಯವರು ಈ ರೀತಿಯಾದಂಥ ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರೋತ್ಸಾಹ ಜಾಸ್ತಿ ಇರಬೇಕು. ನಮ್ಮ ಸಭಾಪತಿಗಳು ಇವತ್ತು ಬರ್ತಿದ್ರೆ ಹೇಳ್ತಿದ್ದೆ, ನನ್ನ ಒಂದು ರಿಕ್ವೆಸ್ಟ್ ಇತ್ತು, ಬರ್ತಾರಾ? ಕಾರಣ ಏನಂತ ಹೇಳಿದ್ರೆ ಇವತ್ತು ಗೃಹ ನಿರ್ಮಾಣ ಆಗ್ತದೆ, ಸರ್ಕಾರ ಕೂಡ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಗೃಹ ನಿರ್ಮಾಣವನ್ನು ಹೆಚ್ಚು ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕು. ಜನರಿಗೆ ಆದಷ್ಟು ಹೆಚ್ಚು ಮನೆಗಳನ್ನು ಒದಗಿಸಿಕೊಡುವಂಥ ಕೆಲಸ ಇವತ್ತು ಅಗತ್ಯವಾಗಿ ಆಗಬೇಕಾಗಿದೆ. ಆದರೆ ಇವತ್ತು ಖಾಸಗಿಯವರಿಂದ ಹೆಚ್ಚು ಪ್ರಯತ್ನ ಮಟ್ಟು ಹೆಚ್ಚು ಗೃಹ ನಿರ್ಮಾಣ ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಸರ್ಕಾರ ಕೊಟ್ಟಾಗ ಹೆಚ್ಚು ಈ ಮನೆಗಳು ನಿರ್ಮಾಣ ಆಗ್ತದೆ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಯಾವುದು ಕೇಂದ್ರ ಇರಲಿ ರಾಜ್ಯ ಇರಲಿ ಹೆಚ್ಚು ಮುಂದೆ ಬರ್ತಾ ಇಲ್ಲ. ಈ ಗೃಹ ನಿರ್ಮಾಣ ಮಾಡುವಂಥದ್ದು ಇವತ್ತು ಬಹಳ ಸಣ್ಣ ಬಡವರಿಗೆ ಮನೆ ಸಿಗ್ತಾ ಇಲ್ಲ. ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಮನೆಗಳು ಬೇಕಾಗಿದೆ, ಇವತ್ತು ಅಗತ್ಯ ಇದೆ. ಬಹಳಷ್ಟು ಮನೆಗಳ ಬೇಡಿಕೆ ಇದೆ, ಆದರೆ ಬೇಡಿಕೆಗೆ ಏನು ಪೂರೈಸಲಿಕ್ಕೆ ಆಗ್ತಾ ಇದ್ದಿಲ್ಲ. ಆದರೂ ಕೂಡ ಇವತ್ತು ಜುಬೇರ್ ಅಂಬರ್ ಅವರು ಇಂಥ ಒಂದು ದೊಡ್ಡ ಮನಸ್ಸು ಮಾಡಿ ಇಂಥ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಮುಂದೆ ಬಂದಿದ್ರ. ಈ ಕಟ್ಟಡ ನಿರ್ಮಾಣ ಮಾಡಿ ಆದಷ್ಟು ಬೇಗ ಗ್ರಾಹಕರಿಗೆ ಪ್ರಾಮಾಣಿಕತೆಯಿಂದ ಗ್ರಾಹಕರನ್ನು ಒಲಿಸುವಂತೂ ಬಹಳ ಅಗತ್ಯ. ನಾನು ಇಷ್ಟೇ ಹೇಳೋದು, ಜುಬೇರಿಗೆ ಹೇಳಬೇಕಾಗಿಲ್ಲ, ಯಾಕಂದರೆ ಅವರ ತಂದೆ ಬಹಳ ಪ್ರಾಮಾಣಿಕ ಮತ್ತು ಬಹಳ ಸಜ್ಜನ, ನನ್ನ ಒಬ್ಬ ಪಾಲುದಾರನಾಗಿ ಒಬ್ಬ ಮುಂಚೂಣಿಯಲ್ಲಿ ದುಡಿದಂಥ ಒಬ್ಬ ವ್ಯಕ್ತಿ. ಇವತ್ತು ಅಂಥ ವ್ಯಕ್ತಿಯ ಮಗ ಇವತ್ತು ಇಂಥ ಪುಣ್ಯದ ಕೆಲಸವನ್ನು ಮಾಡ್ತೀರಾ. ಪ್ರಾಮಾಣಿಕತೆಯಿಂದ ಸರಿಯಾದ ಸಮಯಕ್ಕೆ ಈ ಗೃಹವನ್ನು ಮತ್ತು ವ್ಯಾಪಾರ ಸಂಕೀರ್ಣವನ್ನು ಜನರಿಗೆ ಮುಟ್ಟಿಸುವಂಥ ಕರ್ತವ್ಯ ನಿಮ್ಮದಾಗಿರ್ತದೆ. ಅದು ಸಕಾಲದಲ್ಲಿ ಅದನ್ನು ಒದಗಿಸುವುದು, ಅವರ ಹಣಕ್ಕೆ ಹೆಚ್ಚು ಬೆಲೆ ಬರುವಂಥ ಮಾಡುವುದು, ಆ ಹಣವನ್ನು ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮಲ್ಲಿ ಇದೆ, ಜವಾಬ್ದಾರಿ ಇದೆ. ಅದನ್ನು ಮಾಡಿಕೊಂಡು ಹೋಗಿ. ಅದೇ ರೀತಿಯಾಗಿ ಇವತ್ತು ಎಲ್ಲ ವೇದಿಕೆಯಲ್ಲಿ ದೊಡ್ಡ ಘಟಾನುಘಟಿಗಳು ಇವತ್ತು ಅವರನ್ನು ಕರೆದು ಅತಿಥಿಗಳನ್ನಾಗಿ ಕೂತ್ಕೊಳಿಸಿದ್ರಿ. ಕಣಚೂರು ಮೋಹನ್ ಅಂದರೆ ನಿಮ್ಗೆ ಗೊತ್ತಿರ್ಬೇಕು, ಇವತ್ತು ದೇವರು ಕೂತ್ಕೊಂಡಿದ್ದಾರೆ ನೋಡಿ, ಸುಮ್ಮನೆ ಮಾತಾಡೋದಿಲ್ಲ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಆ ಕಾರ್ಯಕ್ರಮ ಸಂಪೂರ್ಣವಾಗಿ ಕಾರ್ಯಕ್ರಮ ಮಾತ್ರ ಅಲ್ಲ, ಆ ಪ್ರಾಜೆಕ್ಟ್ ಸಕ್ಸಸ್ ಅಂತ ಭಾವನೆ. ಹಾಗೆ ಇವತ್ತು ಬಂದಿದ್ರಿ, ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರುವವನ್ನ ಕೂತ್ಕೊಳಿಸಿದ್ರಿ. ಹಾಗೆ ಮತ್ತೊಬ್ಬರು ನನ್ನ ಮಿತ್ರರು ಪುಷ್ಪರಾಜ್ ಶೆಟ್ಟರು, ಅವರು ಕೂಡ ಹಾಗೆ ಭಾಳ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲ, ಸಿಲೆಕ್ಟೆಡ್. ಇವತ್ತು ಬಹುಶಃ ನಾನು 1-2-3 ಕಾರ್ಯಕ್ರಮದಲ್ಲಿ ಇದು 1ನೇ ಕಾರ್ಯಕ್ರಮ ಕಂಡದಿವರು. ವೇದಿಕೆಯಲ್ಲಿ ಕಾಣೋದೇ ಇಲ್ಲ, ಅವರು ಭಾಳ ನಾಚಿಕೆ ಸ್ವಭಾವದವರು ಸ್ವಲ್ಪ. ಆದರೂ ಕೂಡ ಇವತ್ತು ಬಂದು ನಿಮ್ಮ ಇದಕ್ಕೆ
ಆಶೀರ್ವದಿಸ್ಲಿಕ್ಕೆ ಬಂದ್ದಾರೆ. ಹಾಗೆ ಇವತ್ತು ಮತ್ತೊಬ್ಬರು ಆರತಿ ಕೃಷ್ಣ, ಹೆಸರೇ ಒಳ್ಳೆ ಹೆಸರು, ಅವರು ವೇದಿಕೆಯಲ್ಲಿ ಇದ್ದಾರೆ. ಹಾಗೆ ವೇದಿಕೆಯಲ್ಲಿ ಇರುವಂಥ ಎಲ್ಲರೂ ನಿಮ್ಮನ್ನ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಈ ಕಟ್ಟಡ ಆದಷ್ಟು ಬೇಗ ಬರಬೇಕು ಅಂತ ಹೇಳಿ ಅದನ್ನ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಜುಬೇರ್ ಅಂಬರ್ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಕಟ್ಟಡ, ಬಹುಶಃ ಇಂಥ ಸಣ್ಣ ಕಟ್ಟಡ ಆಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಕಟ್ಟಡವಾಗಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡುವಂತ ಒಂದು ಸಂಸ್ಥೆ ಆಗಿ ಈ ಸಂಸ್ಥೆ ಬೆಳೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಮತ್ತೆ ನಿಮ್ಮಲ್ಲಿ ಬಂದಂತ ಎಲ್ಲ ಗ್ರಾಹಕರು ಆದಷ್ಟು ಬೇಗ ಇವತ್ತೇ ಮನೆಗಳನ್ನು ಬುಕ್ ಮಾಡಿ ಮನೆ ಅಥವಾ ವಸತಿ ಸಂಕೀರ್ಣವನ್ನ, ವ್ಯಾಪಾರ ಸಂಕೀರ್ಣವನ್ನು ಕೂಡ ಆದಷ್ಟು ಬೇಗ ಬುಕ್ ಮಾಡಿ ಅವರನ್ನು ಪ್ರೋತ್ಸಾಹಿಸಿ ಅಂತ ಹೇಳುವಂಥದ್ದು ಕೂಡ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಜುಬೇರ್ ಅಂಬರ್ ಅವರಿಗೆ ಬಂದಂತ ಇವತ್ತೆಲ್ಲ ಬಂದವರಿಗೆ ಒಂದೊಂದು ಫ್ಲಾಟ್ ಉಚಿತವಾಗಿ ಕೊಡುವಂತ ಶಕ್ತಿ ಕೂಡ ದೇವರು ಅನುಗ್ರಹಿಸಲಿ ಅಂತ ಹೇಳಿ ನಿಮಗೆ ಆಶೀರ್ವದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.